ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಂಡರ್ ನಲ್ಲಿ ಗ್ಯಾಸ್ ಲೀಕೇಜ್ ಆದ ಪರಿಣಾಮ ಟೀ ಶಾಪ್ ಒಂದು ಹೊತ್ತಿ ಉರಿದಿರುವ ಘಟನೆ ಆನೇಕಲ್ ಹೊಸೂರು ತಾಲೂಕಿನ ಕಚೇರಿ ಸಮೀಪ ನಡೆದಿದೆ. ಎಂದಿನಂತೆ ಟೀ ಕುಡಿತಾ ಕೂತಿದ್ರು ಗ್ರಾಹಕರು. ಆ ವೇಳೆ ಸಿಲಿಂಡರ್ ಖಾಲಿಯಾಗಿ ಹೊಸ ಸಿಲಿಂಡರ್ನ ಫಿಕ್ಸ್ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಆಗ ಏಕಾಏಕಿ ಸಿಲಿಂಡರ್ನಲ್ಲಿ ಗ್ಯಾಸ್ ಲೀಕ್ ಆಗಿದೆ, ಹೊತ್ತಿ ಉರಿದಿದೆ ಶಾಪ್. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಬೆಂಕಿಯನ್ನ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೇಗ ನಂದಿಸುವ ಕೆಲಸ ಮಾಡಿದ್ದಾರೆ. ಹೊಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಅಂದರೆ ಸಿಲಿಂಡರ್ ಖಾಲಿಯಾಗಿ ಇನ್ನೊಂದು ಸಿಲಿಂಡರ್ನ ಫಿಕ್ಸ್ ಮಾಡಬೇಕಾದ್ರೆ ಲೀಕ್ ಆಗಿದೆಯಂತೆ. ಗ್ಯಾಸ್ ಏಜೆನ್ಸಿಯವರು ಮನೆಗೆ ಅಥವಾ ಶಾಪ್ಗಳಿಗೆ ಈ ನಾವು ರೀಫಿಲ್ ಮಾಡಿಸ್ಕೊಳ್ಳೋಕ್ಕೆ ಬುಕ್ ಮಾಡಿರ್ತೀವಲ್ಲ, ಅವಾಗಲೇ ಒಂದ್ಸಲ ಚೆಕ್ ಮಾಡಿ ಕೊಟ್ಟು ಹೋಗಬೇಕು, ಲೀಕೇಜ್ ಆಗುತ್ತಾ ಹೆಂಗೆ ಏನು ಅಂತ. ಇಲ್ಲಿ ಏನು ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಅಂಗಡಿನೇ ಸುಟ್ಟು ಕರಕಲಾಗಿದೆ. ಅದೃಶ್ಯಾವಳಿಯನ್ನು ನಿಮ್ಮ ಗಮನಕ್ಕೆ ತರ್ತೀವಿ ನಾವು. ಆನೇಕಲ್ ಹೊಸೂರು ತಾಲೂಕಿನ ಕಚೇರಿ ಸಮೀಪ ನಡೆದಿರುವಂತಹ ಘಟನೆ. ಎಂದಿನಂತೆ ಟೀ ಕುಡಿಯುತ್ತಾ ಕುಳಿತಿದ್ರು ನೋಡಿ ಅಲ್ಲಿ. ಕ್ಷಣ ಮಾತ್ರದಲ್ಲಿ ಟೀ ಅಂಗಡಿ ಸುಟ್ಟು ಕರಕಲು. ಆಮೇಲೆ ಅದು ಓಪನ್ ಸ್ಪೇಸ್ ಆಗಿದ್ದಕ್ಕೆ ಚೆನ್ನಾಗಿ ಗಾಳಿ ಆಡ್ತಾ ಇದ್ದಿದ್ದಕ್ಕೆ ಪರವಾಗಿಲ್ಲ, ಮನೆಗೇನೆ ಒಳಗಾಗ್ಬಿಟ್ಟಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಸದ್ಯಕ್ಕೆ ಒಂದಷ್ಟು ಆಸ್ತಿಯ ನಷ್ಟ ಆಗಿದೆ, ಫೈನ್, ಅದನ್ನು ಭರ್ತಿ ಮಾಡ್ಕೋಬೋದು, ಏನಾಗಲ್ಲ. ಮನೆಗೇನೆ ಒಳಗಾಗ್ಬಿಟ್ಟಿದ್ರೆ ಕತೆ ಹಿಂಗೇಳಿ ಕಷ್ಟ ಅಪ್ಪ, ಹಿಂಗಾಗ್ಬಿಟ್ರೆ. ರೆಗ್ಯುಲೇಟರ್ ಚಾಲು ಇದೆ, ರೆಗ್ಯುಲೇಟರ್ ಬಂದ್ರಿ ಓಪನ್ ಸರಿ ಇಲ್ಲ ಸರ್, ಬೈ ಮಿಸ್ಟೇಕ್.